ಈ ದಿನವು ಲಕ್ಷ್ಮೀ ದೇವಿಗೆ ಸಮರ್ಪಿತವಾಗಿದ್ದು ಈ ದಿನದ ಲಕ್ಷ್ಮೀ ಪೂಜೆಯು ಅತ್ಯಂತ ಫಲಪ್ರದವಾಗಿರುತ್ತದೆ. ಈ ದಿನದಂದು ಲಕ್ಷ್ಮೀ ದೇವಿಯನ್ನ ಪೂಜಿಸುವುದು ಮಾತ್ರವಲ್ಲ, ಆಕೆಗೆ ಹಿಟ್ಟಿನ ದೀಪವನ್ನು ಕೂಡ ಹಚ್ಚಿಡಲಾಗುತ್ತದೆ. ಮನೆಯಲ್ಲಿ ಯಾವುದಾದರೂ ವಿಶೇಷ ಸ್ಥಳದಲ್ಲಿ ಹಿಟ್ಟಿನ ದೀಪವನ್ನು ಬೆಳಗಿಸುವುದು ಬಹಳ ಫಲಪ್ರದವಾಗಿದೆ ಎನ್ನುವ ನಂಬಿಕೆ ಇದೆ. ಹೀಗೆ ಮಾಡುವುದರಿಂದ ಒಬ್ಬ ವ್ಯಕ್ತಿಯು ಜೀವನದ ಅನೇಕ ದುಃಖಗಳಿಂದ ಪರಿಹಾರವನ್ನು ಪಡೆದುಕೊಳ್ಳುತ್ತಾನೆ ಮತ್ತು ಲಕ್ಷ್ಮೀ ದೇವಿಯ ಆಶೀರ್ವಾದವನ್ನು ಪಡೆದುಕೊಳ್ಳುತ್ತಾನೆ. ಲಕ್ಷ್ಮೀ ದೇವಿಯನ್ನ ಭಕ್ತಿಯಿಂದ ಪೂಜಿಸುವುದರ ಜೊತೆಗೆ ಯಾವುದಾದರೂ ಸ್ಥಳದಲ್ಲಿ ಹಿಟ್ಟಿನ ದೀಪವನ್ನು ಸಹ ಬೆಳಗಿಸುವುದು ಶುಭ ಫಲಗಳನ್ನು ನೀಡುತ್ತದೆ. ಮನೆಯ ಯಾವ ಸ್ಥಳದಲ್ಲಿ ಹಿಟ್ಟಿನ ದೀಪವನ್ನು ಹಚ್ಚಿಡಬೇಕು, ಕಷ್ಟಗಳೆಲ್ಲ ಮಂಜಿನಂತೆ ಕರಗಿ ಹೋಗುತ್ತದೆ. ಜೀವನದಲ್ಲಿನ ಎಲ್ಲ ವಿಧವಾದ ಸಮಸ್ಯೆಗಳು ದೂರವಾಗಲು, ಹಣದ ಏಳಿಗೆ, ನೆಮ್ಮದಿಯನ್ನು ಪಡೆಯಲು ಬಾಗಿಲಿಗೆ ಯಾವ ಬೇರನ್ನು ಕಟ್ಟಬೇಕು ನೋಡೋಣ ಬನ್ನಿ. ಇನ್ನು ನಿಮ್ಮ ವೃತ್ತಿ ಅಥವಾ ವ್ಯವಹಾರದಲ್ಲಿ ನೀವು ಪದೇ ಪದೇ ಸಮಸ್ಯೆಗಳನ್ನು ಎದುರಿಸುತ್ತಿದ್ರೆ ಮತ್ತು ಹಣದ ಕೊರತೆಯಿಂದ ತೊಂದರೆಗೊಳಗಾಗುತ್ತಿದ್ರೆ ನೀವು ₹5 ನಾಣ್ಯದಿಂದ ಪರಿಹಾರವನ್ನು ಕಂಡುಕೊಳ್ಳಬಹುದು ಎಂದು ವಾಸ್ತುಶಾಸ್ತ್ರಜ್ಞರು ಹೇಳುತ್ತಾರೆ. ₹5 ಬಳಸಿ ಮಾಡುವಂಥ ಸರಳ ಪರಿಹಾರವೇನು, ಅದರ ನಿಯಮಗಳಾವುವು ಎಂಬುದನ್ನು ಇಲ್ಲಿ ತಿಳಿದುಕೊಳ್ಳಿ. ಅದಕ್ಕೂ ಮುಂಚೆ ನೀವಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋಗೆ ಲೈಕ್ ಮಾಡಿ, ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಕಮೆಂಟ್ ಮಾಡಿ. ಈಗಿನ ಕಾಲದಲ್ಲಿ ಪ್ರತಿಯೊಬ್ಬರಿಗೂ ಇರುವ ಮುಖ್ಯ ಸಮಸ್ಯೆ ಎಂದರೆ ಸಂಪಾದನೆ ಮಾಡಿದ ದುಡ್ಡು ಕೈನಲ್ಲಿ ನಿಲ್ಲೋದಿಲ್ಲ. ಋಣಬಾಧೆಗಳಿಂದ, ಸಾಲದ ಸುಳಿ, ಹಣದ ವಿಪರೀತ ಸಮಸ್ಯೆ, ಒಂದು ದಿನವೂ ನೆಮ್ಮದಿಯಾಗಿ ನಿದ್ರಿಸಲು ಸಾಧ್ಯವಾಗುವುದಿಲ್ಲ. ಜೀವನದಲ್ಲಿ ಎಲ್ಲವನ್ನ ಕಳೆದುಕೊಂಡು ನೆಮ್ಮದಿಯೇ ಇಲ್ಲದ ಜೀವನವನ್ನು ನಡೆಸುತ್ತಿರುತ್ತಾರೆ. ಎಲ್ಲ ಪರಿಹಾರಗಳನ್ನು ಮಾಡಿ ಇನ್ಮೇಲೆ ಯಾವುದೂ ಬೇಡ ಭಗವಂತ ಇಟ್ಟ ರೀತಿ ಬದುಕಿ ಬಿಡೋಣ ಎನ್ನುವಷ್ಟು ನೊಂದಿರುತ್ತಾರೆ. ಅಂಥವರು ಈ ಒಂದು ಬೇರನ್ನು ಸ್ಪರ್ಶಿಸಿದರೆ, ಮನೆಯ ಬಾಗಿಲಿಗೆ ಈ ವಿಧಾನದಲ್ಲಿ ಕಟ್ಟಿದರೆ ಅದ್ಭುತಗಳು ಜೀವನದಲ್ಲಿ ನಡೆಯುವುದಕ್ಕೆ ಶುರುವಾಗುತ್ತದೆ. ಮನೆಯ ಮುಖ್ಯ ದ್ವಾರದಲ್ಲಿ ದೀಪ. ಮನೆಯ ಮುಖ್ಯ ದ್ವಾರದ ಬಳಿ ಜೋಡಿ ಹಿಟ್ಟಿನ ದೀಪವನ್ನು ಹಚ್ಚಿಡಬೇಕು. ಈ ರೀತಿ ದೀಪವನ್ನು ಹಚ್ಚಿಡುವುದು ಶುಭ ಫಲವನ್ನು ನೀಡುವುದು. ಸಂಜೆ ಸಮಯದಲ್ಲಿ ಮನೆಯ ಮುಖ್ಯ ದ್ವಾರದಲ್ಲಿ ಹಿಟ್ಟಿನ ದೀಪವನ್ನು ಹಚ್ಚಿಡುವುದರಿಂದ ನಕಾರಾತ್ಮಕ ಶಕ್ತಿಯು ಮನೆಯಿಂದ ದೂರಾಗಿ ಧನಾತ್ಮಕ ಶಕ್ತಿ ನೆಲೆಯಾಗುವುದು. ಮುಖ್ಯ ದ್ವಾರದಲ್ಲಿ ಹಿಟ್ಟಿನ ದೀಪವನ್ನು ಬೆಳಗಿಸುವುದರಿಂದ ಲಕ್ಷ್ಮೀ ದೇವಿಯು ನಿಮ್ಮ ಮನೆಯನ್ನು ಪ್ರವೇಶಿಸುತ್ತಾಳೆ. ಅಲ್ಲಿ ಸಂತೋಷ ಮತ್ತು ಸಮೃದ್ಧಿ ಯಾವಾಗಲೂ ನೆಲೆಸುವಂತೆ ಮಾಡುತ್ತಾಳೆ. ಏಕಾಂತ ಸ್ಥಳದಲ್ಲಿ ದೀಪ. ಮನೆಯ ಸಮೀಪವಿರುವ ಏಕಾಂತ ಸ್ಥಳದಲ್ಲಿ ಹಿಟ್ಟಿನ ದೀಪವನ್ನು ಬೆಳಗಿಸಿ. ಹೀಗೆ ಮಾಡೋದ್ರಿಂದ ಒಬ್ಬ ವ್ಯಕ್ತಿಯು ಕೌಟುಂಬಿಕ ತೊಂದರೆಗಳಿಂದ ಪರಿಹಾರ ಪಡೆಯಬಹುದು. ಮನೆಯಲ್ಲಿ ಸಂತೋಷ ಮತ್ತು ಶಾಂತಿ ಉಳಿಯುವುದು. ಯಾವುದೇ ಏಕಾಂತ ಸ್ಥಳದಲ್ಲಿ ಆಗಿರಬಹುದು, ನದಿ ದಂಡೆಯ ಮೇಲೆ ಆಗಿರಬಹುದು, ದೀಪವನ್ನು ಹಚ್ಚಿಡಬೇಕು. ಹೀಗೆ ಮಾಡೋದ್ರಿಂದ ಮನೆಯಿಂದ ನಕಾರಾತ್ಮಕತೆ ದೂರವಾಗುತ್ತದೆ ಮತ್ತು ಲಕ್ಷ್ಮೀ ದೇವಿಯ ಆಶೀರ್ವಾದವು ಕುಟುಂಬ ಸದಸ್ಯರ ಮೇಲೆ ಉಳಿಯುತ್ತದೆ. ತುಳಸಿ ಗಿಡದ ಬಳಿ ದೀಪ. ಲಕ್ಷ್ಮೀ ದೇವಿಯನ್ನು ಪೂಜಿಸುವುದರ ಜೊತೆಗೆ ಸಂಜೆ ತುಳಸಿ ಗಿಡದ ಬಳಿ ಹಿಟ್ಟಿನ ದೀಪವನ್ನು ಸಹ ಬೆಳಗಿಸಬೇಕು ಎನ್ನುವ ನಂಬಿಕೆ ಇದೆ. ನಂಬಿಕೆಗಳ ಪ್ರಕಾರ ಲಕ್ಷ್ಮೀ ದೇವಿಯು ತುಳಸಿಯನ್ನು ವಾಸಿಸುತ್ತಾಳೆ. ಅಂತಹ ಪರಿಸ್ಥಿತಿಯಲ್ಲಿ ನೀವು ತುಳಸಿ ಗಿಡದ ಮುಂದೆ ಹಿಟ್ಟಿನ ದೀಪವನ್ನು ಇಟ್ಟರೆ ಲಕ್ಷ್ಮೀ ದೇವಿಯು ಸಂತೋಷವಾಗುತ್ತಾಳೆ ಮತ್ತು ಆಕೆಯ ಕೃಪೆಯು ಆ ವ್ಯಕ್ತಿಯ ಮೇಲೆ ಉಳಿಯುವಂತೆ ಮಾಡುತ್ತಾಳೆ. ಹಿಟ್ಟಿನ ದೀಪವನ್ನು ಬೆಳಗಿಸುವುದರಿಂದ ಲಕ್ಷ್ಮಿ ಹಾಗೂ ವಿಷ್ಣುವಿನ ಕೃಪೆಯನ್ನು ಪಡೆಯಬಹುದು. ಈ ಪರಿಹಾರವನ್ನು ಮಾಡುವುದರಿಂದ ವ್ಯಕ್ತಿಯ ಮನೆಯಲ್ಲಿ ಯಾವಾಗಲೂ ಸಂತೋಷ ಮತ್ತು ಶಾಂತಿ ನೆಲೆಸುತ್ತದೆ. ಮನೆಯ ಚಾವಣಿಯ ಮೇಲೆ ದೀಪ. ಮನೆಯ ಚಾವಣಿಯ ಮೇಲೆ ಹಿಟ್ಟಿನ ದೀಪವನ್ನು ಹಚ್ಚಿಡಬೇಕು. ಮನೆಯ ಚಾವಣಿಯ ಮೇಲೆ ಹಿಟ್ಟಿನ ದೀಪವನ್ನು ಹಚ್ಚಿಡುವುದರಿಂದ ವ್ಯಕ್ತಿಯ ಆಸೆಗಳೆಲ್ಲವೂ ಈಡೇರುವುದು. ಕೌಟುಂಬಿಕ ಸಮಸ್ಯೆಗಳು ಪರಿಹಾರವಾಗುವುದು. ಹೀಗೆ ಮಾಡೋದ್ರಿಂದ ಕೌಟುಂಬಿಕ ಸಾಮರಸ್ಯವನ್ನು ಕಾಪಾಡಿಕೊಳ್ಳಬಹುದು. ಮನೆಯಲ್ಲಿನ ನಕಾರಾತ್ಮಕ ಶಕ್ತಿಯು ದೂರವಾಗುವುದು. ಲಕ್ಷ್ಮಿಯ ಮುಂದೆ ಹಿಟ್ಟಿನ ದೀಪ. ಲಕ್ಷ್ಮೀ ದೇವಿಯನ್ನು ಪೂಜಿಸುವುದು ಹಿಂದೂ ಧರ್ಮದ ಪ್ರಕಾರ ಅತ್ಯಂತ ಪ್ರಶಸ್ತವಾಗಿದೆ. ಅಂತಹ ಸಂದರ್ಭದಲ್ಲಿ ಲಕ್ಷ್ಮೀ ದೇವಿಯನ್ನು ಪೂಜಿಸಿ ನಂತರ ಹಿಟ್ಟಿನಿಂದ ದೀಪವನ್ನು ತಯಾರಿಸಿ ಆ ದೀಪವನ್ನು ಲಕ್ಷ್ಮೀ ದೇವಿಯ ವಿಗ್ರಹ ಅಥವಾ ಫೋಟೋದ ಮುಂದೆ ಹಚ್ಚಿಡಬೇಕು. ಈ ರೀತಿ ದೀಪವನ್ನು ಹಚ್ಚಿಡೋದ್ರಿಂದ ಮನೆಯಲ್ಲಿ ಸಂತೋಷ ತುಂಬಿರುತ್ತದೆ, ದುಃಖಗಳು ದೂರವಾಗುತ್ತದೆ ಮತ್ತು ಹಣಕಾಸಿನ ಸಮಸ್ಯೆಗಳಿಂದ ಪರಿಹಾರ ದೊರೆಯುತ್ತದೆ.
ಮನೆಯ ಬಾಗಿಲಿಗೆ ಈ ಶಕ್ತಿಯುತ ಬೇರನ್ನ ಕಟ್ಟಬೇಕು. ಈ ಬೇರು ಯಾವುದೆಂದರೆ ಆಲದ ಮರದ ಬೇರು. ಈ ಬೇರನ್ನ ಮನೆಗೆ ತಂದು ಒಂದು ಸಲ ಹಾಲಿನಿಂದ ಮತ್ತೊಂದು ಸಲ ಶುದ್ಧ ಜಲದಿಂದ ತೊಳೆದು ನಂತರ ಹಳದಿ ಕೆಂಪು ದಾರದಲ್ಲಿ ಕಟ್ಟಿ ಬಿಳಿ ಅಥವಾ ಹಳದಿ ವಸ್ತ್ರದಲ್ಲಿ ಈ ಬೇರನ್ನ ಕಟ್ಟಿ ದೇವರ ಕೋಣೆಯಲ್ಲಿಟ್ಟು ಪೂಜಿಸಬೇಕು. ಮನೆಯ ಎಲ್ಲ ಕಷ್ಟಗಳು ನಿವಾರಣೆಯಾಗಿ ಉತ್ತಮೋತ್ತಮ ಫಲಗಳು ಪ್ರಾಪ್ತಿಯಾಗಲಿ. ಮನೆಯ ಸದಸ್ಯರಿಗೆ ಇರುವಂಥ ಅನಾರೋಗ್ಯದ ಸಮಸ್ಯೆ, ಸಾಲದ ಸಮಸ್ಯೆ, ಅದೃಷ್ಟದ ಕೊರತೆಗಳನ್ನು ದೂರ ಮಾಡಿ ರಕ್ಷಿಸು ಎಂದು ವಿಷ್ಣು ನಾಮಸ್ಮರಣೆ ಮಾಡುತ್ತಾ ಬೇಡಿಕೊಳ್ಳಬೇಕು. ನಂತರ ಈ ಬೇರು ಕಟ್ಟಿದ ಮೂಟೆಯನ್ನು ಮನೆಯ ಹೊರಭಾಗ ಬಾಗಿಲಿನ ಮೇಲ್ಭಾಗದಲ್ಲಿ ನೇತು ಹಾಕಬೇಕು. ಇದರಿಂದ ವಿಪರೀತವಾಗಿ ಧನಾಕರ್ಷಣೆ ಆಗುತ್ತದೆ. ಮನೆಯಲ್ಲಿನ ಎಂಥದ್ದೇ ಕಠಿಣ ಸಮಸ್ಯೆಗಳು ಶೀಘ್ರವಾಗಿ ದೂರವಾಗುತ್ತದೆ. ಇದಕ್ಕೆ ಕಾರಣ ಏನು ಅಂತ ನೋಡೋದಾದರೆ ಆಲದ ಮರ. ಶ್ರೀ ಮಹಾವಿಷ್ಣು ದೇವರ ಸ್ವರೂಪ. ಪ್ರಳಯ ಕಾಲದಲ್ಲಿ ಸೃಷ್ಟಿಯು ಜಲದಿಂದ ತುಂಬಿ ಹೋದಾಗ ಮುದ್ದು ಕೃಷ್ಣನು ಆಲದ ಮರದ ಎಲೆಯ ಮೇಲೆ ಹೆಬ್ಬೆರಳನ್ನು ಬಾಯಲ್ಲಿಟ್ಟುಕೊಂಡು ದರ್ಶನವನ್ನ ನೀಡಿದ್ದನು. ಜ್ಞಾನವನ್ನ ಉಪದೇಶಿಸುವ ದಕ್ಷಿಣಾಮೂರ್ತಿ ರೂಪದಲ್ಲಿರುವ ಪರಮೇಶ್ವರನು ಕೂಡ ಆಲದ ಮರದ ಕೆಳಗೆ ಜ್ಞಾನವನ್ನ ಉಪದೇಶಿಸಿದ್ದನು. ಸ್ವತಃ ಪರಮೇಶ್ವರನಿಗೆ ಮಹಾವಿಷ್ಣುವಿಗೆ ಅತ್ಯಂತ ಪ್ರಿಯವಾದ ಮರ ಅಥವಾ ವೃಕ್ಷವೆಂದರೆ ಅದು ಆಲದ ಮರ. 100 ವರ್ಷಗಳ ಕಾಲ ತಪಸ್ವಿಗಳು ಆಲದ ಮರದ ಕೆಳಗೆ ಕುಳಿತು ತಪಸ್ಸನ್ನ ಮಾಡುತ್ತಿದ್ದರು. ಸಾಕ್ಷಾತ್ ಮಹಾವಿಷ್ಣುವಿನ ರೂಪವೇ ಆಲದ ಮರವಾಗಿದೆ. ಸಾಕ್ಷಾತ್ ಶ್ರೀಕೃಷ್ಣನು ಆಲದ ಮರದ ಎಲೆಯ ಮೇಲೆ ಬೆಣ್ಣೆಯನ್ನಿಟ್ಟು ಜನರಿಗೆ ಹಂಚಿದ್ದನೆಂದು ಪುರಾಣಗಳು ಹೇಳುತ್ತವೆ. ಅಂತಹ ಶಕ್ತಿ ಆಲದ ಮರಕ್ಕಿದೆ. ಆದ್ದರಿಂದ ಯಾವ ಮನೆಯ ಮುಂದೆ ಆಲದ ಮರದ ಬೇರು ಇರುತ್ತದೋ ಆ ಮನೆಗೆ ಹಣ, ಐಶ್ವರ್ಯ, ಸಂಪತ್ತು ನಿರಂತರವಾಗಿ ವೃದ್ಧಿಯಾಗುತ್ತಲೇ ಇರುತ್ತದೆ. ದೈವಶಕ್ತಿಯ ಅನುಗ್ರಹ ಸದಾ ಇರುತ್ತದೆ. ಹಾಗೆಯೇ ಮನೆಯಲ್ಲಿನ ಎಲ್ಲ ಕಷ್ಟಗಳು ಕಳೆದು ಹಣದ ಖರ್ಚು ಕಡಿಮೆಯಾಗಲು ಶಂಖವನ್ನು ಮನೆಯಲ್ಲಿಡಬೇಕು. ಇದರಿಂದ ಸ್ಥಿರಲಕ್ಷ್ಮಿಯ ಅನುಗ್ರಹ ಪ್ರಾಪ್ತಿಯಾಗುತ್ತದೆ. ಧನಾಕರ್ಷಣೆ ಉಂಟಾಗಿ ವಿಶೇಷ ಏಳಿಗೆಯನ್ನು ಮನೆಯಲ್ಲಿ ನೀವು ಕಾಣಬಹುದು. ತೀವ್ರವಾದ ಸಾಲದ ಸಮಸ್ಯೆಗಳಿದ್ದವರು ಈ ದಿನದಂದು ಸೂರ್ಯೋದಯಕ್ಕೂ ಮುನ್ನ ನಿಮ್ಮ ಮನೆಯ ದೇವರ ಕೋಣೆಯಲ್ಲಿ ಬೆಳ್ಳಿ ಲೋಹದಿಂದ ತಯಾರು ಮಾಡಿದ ಚಿಕ್ಕ ಆನೆಯ ಮೂರ್ತಿಯನ್ನು ಇಡಬೇಕು. ಮಹಾಲಕ್ಷ್ಮೀ ದೇವಿಗೆ ಆನೆಗಳೆಂದರೆ ಬಲು ಪ್ರೀತಿ. ಬೆಳ್ಳಿ ಲೋಹ ಚಂದ್ರನಿಗೆ ಪ್ರಿಯ. ಚಂದ್ರನಿಗೆ ಅಧಿಷ್ಠಾನ ದೇವತೆ ಶ್ರೀ ಮಹಾಲಕ್ಷ್ಮೀ ದೇವಿ. ಬೆಳ್ಳಿ ಆನೆಯ ವಿಗ್ರಹವನ್ನು ಮನೆಯಲ್ಲಿಟ್ಟು ಪೂಜಿಸುತ್ತಾ ಬಂದರೆ ಲಕ್ಷ್ಮೀ ಚಂದ್ರರ ಅನುಗ್ರಹದಿಂದ ಸಾಲಗಳು ಹಂತ ಹಂತವಾಗಿ ತೀರಿ ಹೋಗುತ್ತದೆ. ಇನ್ನು ಈ ದಿನ ಒಂದು ಚಿಕ್ಕ ಪಾತ್ರೆ ಅಥವಾ ಬಟ್ಟಲಿನಲ್ಲಿ ಜೇನುತುಪ್ಪವನ್ನು ತುಂಬಿಸಿ ಆ ಬಟ್ಟಲನ್ನು ಯಾರೂ ಓಡಾಡದೇ ಇರುವಂಥ ನಿರ್ಜನ ಪ್ರದೇಶದಲ್ಲಿ ಚಿಕ್ಕದಾಗಿ ಗುಂಡಿ ತೆಗೆದು ಅದರೊಳಗೆ ಮುಚ್ಚಿ ಮನೆಗೆ ಬರಬೇಕು. ಜೇನುತುಪ್ಪವು ಶುಕ್ರನಿಗೆ ಪ್ರಿಯವಾದದ್ದು. ಈ ಕೆಲಸ ಮಾಡೋದ್ರಿಂದ ಶುಕ್ರನ ಬಲ ಹೆಚ್ಚಾಗುತ್ತದೆ. ಜೇನುತುಪ್ಪದ ಬಟ್ಟಲನ್ನು ಎಲ್ಲಾದರೂ ಊತಿಡಲು ಸಾಧ್ಯವಾಗದಿದ್ದರೆ ದೈವ ವೃಕ್ಷಗಳ ಕೆಳಗೆ ಇರುವೆಗಳಿಗೆ ಆಹಾರವಾಗಿ ಹಾಕುತ್ತಾ ಬರಬೇಕು. ಇದರಿಂದಲೂ ಶುಕ್ರನ ಅನುಗ್ರಹ ಪ್ರಾಪ್ತಿಯಾಗುತ್ತದೆ. ಹಣದ ಎಲ್ಲ ಸಮಸ್ಯೆ, ಸಾಲದ ಎಲ್ಲ ಕಷ್ಟಗಳು ಶೀಘ್ರವಾಗಿ ದೂರವಾಗಿ ಸುಖ ನೆಮ್ಮದಿಯ ಜೀವನವನ್ನು ನೀವು ನೋಡಬಹುದು. ಇನ್ನು ವ್ಯಾಪಾರಸ್ಥರು ವ್ಯಾಪಾರ ಚೆನ್ನಾಗಿ ನಡಿಬೇಕು. ನರದೃಷ್ಟಿ, ಅಕ್ಕಪಕ್ಕದ ಅಂಗಡಿಯವರ ದೃಷ್ಟಿ ದೂರವಾಗಿ ಚೆನ್ನಾಗಿ ವ್ಯಾಪಾರ ಆಗಲು ಮನೆಯವರ ಕೈನಲ್ಲಿ ದೃಷ್ಟಿಯನ್ನು ತೆಗೆಸಿಕೊಳ್ಬೇಕು. ಹೇಗೆಂದರೆ 7 ಲಡ್ಡುಗಳನ್ನು ಕೈನಲ್ಲಿ ಹಿಡಿದು ನಿಮ್ಮ ತಲೆಯ ಸುತ್ತ 3 ಬಾರಿ, ಎಡಭಾಗದಿಂದ 3 ಬಾರಿ, ಬಲಭಾಗದಿಂದ 3 ಬಾರಿ ಸುತ್ತಿ ನಂತರ ಆ 7 ಲಡ್ಡುಗಳನ್ನು ಗೋಮಾತೆಗೆ ಅಥವಾ ಮೂಕಜೀವಿಗಳಿಗೆ, ಶ್ವಾನಗಳಿಗೆ ಆಹಾರವಾಗಿ ನೀಡಬೇಕು. ಇದರಿಂದ ಹಣದ ಎಲ್ಲ ಸಮಸ್ಯೆಗಳ ಜೊತೆಗೆ ವ್ಯಾಪಾರದಲ್ಲಿನ ಅಡೆತಡೆಗಳು, ಅಕ್ಕಪಕ್ಕದವರ ದೃಷ್ಟಿ ದೋಷಗಳು ಶೀಘ್ರವಾಗಿ ದೂರವಾಗಿ ವ್ಯಾಪಾರ ಚೆನ್ನಾಗಿ ನಡೆಯುತ್ತದೆ. ನೋಡಿದ್ರಲ್ಲ, ಮನೆಯ ಮುಖ್ಯ ದ್ವಾರಕ್ಕೆ ಯಾವ ಯಾವ ಬೇರನ್ನ ಕಟ್ಟಬೇಕು, ವ್ಯಾಪಾರಸ್ಥರು ವ್ಯಾಪಾರದ ಏಳಿಗೆಗೆ ಯಾವ ತಂತ್ರವನ್ನ ಮಾಡಬೇಕು. ಇನ್ನು 5 ರೂಪಾಯಿ ನಾಣ್ಯದಿಂದ ಈ ಪರಿಹಾರ ಮಾಡಿ. ಬೆಳಗ್ಗೆ ಬೇಗನೆ ಎದ್ದು ಸ್ನಾನ ಮಾಡಿ ಮತ್ತು ಸ್ವಚ್ಛವಾದ ಬಟ್ಟೆಗಳನ್ನು ಧರಿಸಿ ನಂತರ 5 ರೂಪಾಯಿ ನಾಣ್ಯದ ಮೇಲೆ ಅರಿಶಿನ ಮತ್ತು ಸಿಂಧೂರವನ್ನು ಹಚ್ಚಿ ಶುದ್ಧ ಹಳದಿ ಬಟ್ಟೆಯಲ್ಲಿ ಸುತ್ತಿ ಇದರ ನಂತರ ಅದನ್ನು ದೇವರ ಕೋಣೆಯಲ್ಲಿರಿಸಿ ಪೂಜಿಸಿ. ಮರುದಿನ ಬೆಳಿಗ್ಗೆ ಈ 5 ರೂಪಾಯಿ ನಾಣ್ಯವನ್ನು ಬಟ್ಟೆ ಸಮೇತವಾಗಿ ತೆಗೆದುಕೊಂಡು ಅದನ್ನು ನಿಮ್ಮ ಕೆಲಸದ ಸ್ಥಳದ ಡ್ರಾಯರ್ನಲ್ಲಿ ಅಥವಾ ನೀವು ಹಣವನ್ನು ಇಡುವ ಲಾಕರ್ನಲ್ಲಿ ಇರಿಸಿ. ಈ ರೀತಿ ಮಾಡೋದ್ರಿಂದ ನೀವು ಕೆಲವೇ ದಿನಗಳಲ್ಲಿ ನಿಮ್ಮ ವ್ಯವಹಾರದಲ್ಲಿ ಪ್ರಗತಿಯನ್ನು ಪಡೆಯುತ್ತೀರಿ ಮತ್ತು ನಿಮ್ಮ ವೃತ್ತಿ ಜೀವನದಲ್ಲಿ ಬರುವ ಅಡೆತಡೆಗಳು ಸಹ ದೂರವಾಗಲು ಪ್ರಾರಂಭಿಸುತ್ತವೆ. ಇದಲ್ಲದೆ ನೀವು ಗುರುವಾರ ಅಥವಾ ಶುಕ್ರವಾರ ಸಂಜೆ 5 ರೂಪಾಯಿ ನಾಣ್ಯವನ್ನು ಗಂಗಾ ಜಲದಿಂದ ಶುದ್ಧೀಕರಿಸಿ ಈಗ ನಾಣ್ಯವನ್ನು ಲಕ್ಷ್ಮೀ ದೇವಿಯ ಪಾದಗಳಿಗೆ ತಾಜಾ ಗುಲಾಬಿ ಹೂಗಳು ಮತ್ತು ಅಕ್ಕಿಯೊಂದಿಗೆ ಅರ್ಪಿಸಿ. ಇದರ ನಂತರ ಲಕ್ಷ್ಮೀ ದೇವಿಯನ್ನು ಶಾಸ್ತ್ರೋಕ್ತವಾಗಿ ಪೂಜಿಸಿ. ಮರುದಿನ ಬೆಳಿಗ್ಗೆ ಆ ವಸ್ತುಗಳನ್ನು ತೆಗೆದುಕೊಂಡು ಕೆಂಪು ಬಟ್ಟೆಯಲ್ಲಿ ಕಟ್ಟಿ ನೀವು ಹಣವನ್ನು ಇಡುವ ಲಾಕರ್ನಲ್ಲಿಡಿ.
ಇದಲ್ಲದೆ ಪ್ರತಿ ಶುಕ್ರವಾರ ಹೂಗಳನ್ನು ಬದಲಾಯಿಸುತ್ತೀರಿ. ಹೀಗೆ ಮಾಡೋದ್ರಿಂದ ನೀವು ಆರ್ಥಿಕ ಸಮಸ್ಯೆಗಳಿಂದ ಮುಕ್ತರಾಗುತ್ತೀರಿ. ಇದರೊಂದಿಗೆ ಮನೆಯ ಆರ್ಥಿಕ ಸ್ಥಿತಿಯು ಬಲಗೊಳ್ಳುತ್ತದೆ ಪ್ರಾರಂಭಿಸುತ್ತದೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ವಿಡಿಯೋನ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ. ಎಲ್ಲರೂ ಭಕ್ತಿಯಿಂದ ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡಿ. ಎಚ್ಚರ: ಶುಕ್ರವಾರ ಸಾಯಂಕಾಲ ನಿಮ್ಮ ಮನೆಯಲ್ಲಿ ಈ ಒಂದು ದೀಪವನ್ನು ಹಚ್ಚದಿದ್ದರೆ ನಿಮ್ಮ ದಾರಿದ್ರ್ಯ ಎಂದಿಗೂ ನಿಮ್ಮನ್ನು ಬಿಟ್ಟು ತೊಲಗುವುದಿಲ್ಲ. ಅದೇ ರೀತಿ ಶುಕ್ರವಾರ ಸಾಯಂಕಾಲ ನಿಮ್ಮ ಮನೆಯಲ್ಲಿ ಈ ಒಂದು ಚಿಕ್ಕ ವಸ್ತುವನ್ನು ಹಾಕಿ ದೀಪ ಬೆಳಗಿಸಿದರೆ ನಿಮ್ಮ 7 ತಲೆಮಾರಿನ ದಾರಿದ್ರ್ಯವು ಬೆಂಕಿ ಬಿದ್ದ ಹತ್ತಿಯಂತೆ ಸುಟ್ಟು ಭಸ್ಮವಾಗಿ ಹೋಗುತ್ತದೆ. ಅನಂತ ಸ್ವರೂಪಿಣಿಯಾದ ಈ ಪರಾಶಕ್ತಿಯ ಸಂಪೂರ್ಣ ಅನುಗ್ರಹ ಸದಾ ನಿಮ್ಮ ಮೇಲಿರಲಿ ಎಂದು ಆಶಿಸುತ್ತಾ ಪರಮ ಪವಿತ್ರವಾದ ಈ ರಹಸ್ಯ ಕಥೆಯ ಆಧ್ಯಾತ್ಮಿಕ ಪ್ರಯಾಣವನ್ನು ಆರಂಭಿಸೋಣ. ಅದಕ್ಕಿಂತ ಮುಂಚೆ ಕಮೆಂಟ್ ಬಾಕ್ಸ್ನಲ್ಲಿ ಅತ್ಯಂತ ಭಕ್ತಿಯಿಂದ ಓಂ ಆದಿ ಪರಾಶಕ್ತಿಯೇ ನಮಃ ಎಂದು ಬರೆಯಿರಿ. ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ನೀಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಬನ್ನಿ ತಡ ಮಾಡದೆ ವಿಡಿಯೋನ ಶುರು ಮಾಡೋಣ. ಆಕಾಶದಲ್ಲಿ ಸೂರ್ಯ ಅಸ್ತಮಿಸಿ ಸಂಧ್ಯಾ ಸಮಯ ಹತ್ತಿರವಾಗುತ್ತುವ ಪ್ರದೋಷ ಕಾಲವಿದೆಯಲ್ಲ, ಪ್ರಕೃತಿಯೇ ಪುಳಕಿತಗೊಳ್ಳುವ ಅದ್ಭುತ ಗಳಿಗೆಯಲ್ಲಿ ಒಂದು ಮಹೋನ್ನತ ದೈವಿಕ ಶಕ್ತಿ ನಿಮ್ಮ ಮನೆಯ ಹೊಸ್ತಿಲನ್ನು ಸ್ಪರ್ಶಿಸಲು ಬರುತ್ತದೆ. ಇವತ್ತಿನ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ. ಅಷ್ಟಕ್ಕೂ ಈ ದೀಪದ ಹಿಂದೆ ಅಡಗಿರುವ ಆ ಮರ್ಮವೇನು? ಅದು ನಿಮ್ಮ ಜೀವನದ ಕತ್ತಲೆಯನ್ನು ಹೇಗೆ ದೂರ ಮಾಡುತ್ತದೆ ಎಂದು. ಸನಾತನ ಧರ್ಮದಲ್ಲಿ ಸಂಧ್ಯಾ ಸಮಯವನ್ನು ಗೋಧೂಳಿ ಲಗ್ನ ಎಂದು ಕರೆಯುತ್ತಾರೆ. ಈ ಸಮಯದಲ್ಲಿ ಸ್ವರ್ಗಲೋಕದ ದೇವತೆಗಳು ಮತ್ತು ಲಕ್ಷ್ಮೀ ದೇವಿಯು ಭೂಲೋಕದಲ್ಲಿ ಸಂಚರಿಸುತ್ತಾರೆ ಎಂಬ ನಂಬಿಕೆ ಇದೆ. ಸ್ಕಂದ ಪುರಾಣದ ವೈಷ್ಣವ ಖಂಡ ಮತ್ತು ಪದ್ಮ ಪುರಾಣದಲ್ಲಿ ಶುಕ್ರವಾರದ ದೀಪಾರಾಧನೆಯ ವಿಶಿಷ್ಟತೆಯ ಬಗ್ಗೆ ಅತ್ಯಂತ ಸ್ಪಷ್ಟವಾಗಿ ಹೇಳಲಾಗಿದೆ. ಲಕ್ಷ್ಮೀ ದೇವಿಯ ಅನುಗ್ರಹವಿಲ್ಲದ ಮನೆ ಸ್ಮಶಾನಕ್ಕೆ ಸಮಾನ ಎಂದು ಶಾಸ್ತ್ರಗಳು ಕೂಗಿ ಕೂಗಿ ಹೇಳುತ್ತವೆ. ದಾರಿದ್ರ್ಯ ಎಂದರೆ ಕೇವಲ ಹಣ ಇಲ್ಲದಿರುವುದು ಮಾತ್ರವಲ್ಲ, ಅದೊಂದು ನೆಗೆಟಿವ್ ಮಾನಸಿಕ ಸ್ಥಿತಿ, ಅದೊಂದು ಶಾಪ. 7 ತಲೆಮಾರಿನಿಂದ ನಿಮ್ಮ ವಂಶವನ್ನು ಬೆನ್ನಟ್ಟುತ್ತಿರುವ ದಾರಿದ್ರ್ಯವನ್ನು ಕೇವಲ ಒಂದು ಪುಟ್ಟ ದೀಪ ಧೂಳಿಪಟ ಮಾಡುತ್ತದೆ ಎಂದು ನೀವು ನಂಬ್ತೀರಾ? ಹೌದು, ಇದು ಪುರಾಣಗಳಲ್ಲಿ ಅಡಗಿರುವ ಪರಮ ಸತ್ಯ. ಸಾವಿರಾರು ವರ್ಷಗಳ ಹಿಂದೆ ನೈಮಿಷಾರಣ್ಯದಲ್ಲಿ ಶೌನಕಾದಿ ಮುನಿಗಳು, ಸೂತ ಮಹರ್ಷಿಗಳು ವಿವರಿಸಿದ ಈ ಅದ್ಭುತ ಕಥೆ ಇವತ್ತು ನಿಮ್ಮ ಜೀವನವನ್ನೇ ಬದಲಾಯಿಸಲಿದೆ. ಆದರೆ ಈ ಕಥೆಯನ್ನು ಕೇಳುವ ಮುನ್ನ ನಿಮಗೊಂದು ಚಿಕ್ಕ ಎಚ್ಚರಿಕೆ. ನಿಮ್ಮ ಮನಸ್ಸಿನಲ್ಲಿ ಅಪನಂಬಿಕೆ ಇದ್ದರೆ ಅಥವಾ ಕೇವಲ ಟೈಮ್ ಪಾಸ್ಗಾಗಿ ಇದನ್ನು ಕೇಳಬೇಕೆಂದಿದ್ರೆ ದಯವಿಟ್ಟು ಇಲ್ಲಿಗೆ ನಿಲ್ಲಿಸುವುದು ಒಳ್ಳೆಯದು. ಯಾಕಂದರೆ ದೈವಿಕ ರಹಸ್ಯಗಳು ಕೇವಲ ಶ್ರದ್ಧಾವಾನ್ ಲಭತೆ ಜ್ಞಾನಂ ಎಂದಂತೆ ಪರಿಪೂರ್ಣ ನಂಬಿಕೆ ಇರುವವರಿಗೆ ಮಾತ್ರ ಫಲ ನೀಡುತ್ತವೆ. ಸಂಶಯ ಪಡುವವನು ಎಂದಿಗೂ ವಿಜಯ ಸಾಧಿಸಲಾರ. ಹಿಂದೆ ಮಂಗಳಗಿರಿ ಎಂಬ ಒಂದು ಪುಟ್ಟ ಗ್ರಾಮದಲ್ಲಿ ವೇದಾವತಿ ಎಂಬ ಬಡ ಮಹಿಳೆ ಇದ್ದಳು. ಅವಳ ಪೂರ್ವಜರು ಒಂದು ಕಾಲದಲ್ಲಿ ಅರಮನೆಯಂತಹ ವೈಭವದಲ್ಲಿದ್ದ ಮಹಾ ಐಶ್ವರ್ಯವಂತರು. ಆದರೆ ಕಾಲಕ್ರಮೇಣ ಆ ವಂಶಕ್ಕೆ ಯಾರೋ ದೃಷ್ಟಿ ಇಟ್ಟ ಹಾಗೆ ಸಂಪತ್ತೆಲ್ಲ ಕರಗಿ ನೀರಾಗಿ ಹೋಯಿತು. ತಿನ್ನಲು ಅನ್ನವಿಲ್ಲದೆ, ಉಡಲು ಸರಿಯಾದ ಬಟ್ಟೆ ಇಲ್ಲದೆ ಆ ಕುಟುಂಬ ನರಕ ಯಾತನೆ ಅನುಭವಿಸುತ್ತಿತ್ತು. ಪ್ರತಿ ಶುಕ್ರವಾರ ಆಕೆ ಕಣ್ಣೀರು ಹಾಕುತ್ತಲೇ ಲಕ್ಷ್ಮೀದೇವಿಯನ್ನ ಪ್ರಾರ್ಥಿಸುತ್ತಿದ್ದಳು. ಆದರೆ ತನಗೆ ತಿಳಿಯದಂತೆ ಆಕೆ ಒಂದು ಸಣ್ಣ ತಪ್ಪು ಮಾಡುತ್ತಿದ್ದಳು. ಒಂದು ದಿನ ಆ ಹಾಳು ಬಿದ್ದ ಮನೆಯಲ್ಲಿ ವೇದವತಿ ತನ್ನ ದೀನ ಸ್ಥಿತಿಯನ್ನು ನೆನೆದು ಕಣ್ಣೀರಿಡುತ್ತಾ ಕುಳಿತಿದ್ದಾಗ ಅಲ್ಲಿಗೆ ಒಬ್ಬ ತೇಜಸ್ವಿಯಾದ ಸಿದ್ಧ ಪುರುಷರು ಪ್ರತ್ಯಕ್ಷರಾದರು. ಅವರು ಬರುತ್ತಿದ್ದಂತೆ ಆ ಪ್ರದೇಶವೆಲ್ಲ ಒಂದು ದಿವ್ಯವಾದ ಸುಗಂಧ ಪರಿಮಳದಿಂದ ತುಂಬಿ ಹೋಯಿತು. ಆ ಸಿದ್ಧ ಪುರುಷರು ವೇದವತಿಗೆ ಹೇಳಿದ ರಹಸ್ಯ: ಇವತ್ತು ನೀವು ಪಾಲಿಸಬೇಕಾದ ಅತಿ ಮುಖ್ಯವಾದ ವಿಧಿಶಾಸ್ತ್ರಗಳ ಪ್ರಕಾರ ಸಿದ್ಧ ಪುರುಷರು ಅಥವಾ ಮಹಾತ್ಮರು ನಮ್ಮ ಮನೆಗೆ ಬಂದರೆ ಅದು ಒಂದು ದೈವಿಕ ಸಂಕೇತವೇ. ಅವರ ಶರೀರದಿಂದ ಬರುವ ಸುಗಂಧವು ಆ ಜಾಗದ ನೆಗೆಟಿವ್ ಎನರ್ಜಿಯನ್ನು ತಕ್ಷಣವೇ ನಾಶಪಡಿಸುತ್ತದೆ. ಆ ಸಿದ್ಧರು ಹೇಳಿದರು: ಅಮ್ಮ ವೇದವತಿ, ನೀವು ಮಾಡುವ ಸಣ್ಣ ಪುಟ್ಟ ತಪ್ಪುಗಳು ಅಥವಾ ನಿಮ್ಮ ಮನೆಯ ವಾಸ್ತು ದೋಷಗಳು ಮಾತ್ರವಲ್ಲ, ನಿಮ್ಮ ಪೂರ್ವಜರು ಮಾಡಿದ ಕೆಲವು ಕರ್ಮಗಳು ಕೂಡ ನಿಮ್ಮನ್ನು ಈ ದಾರಿದ್ರ್ಯಕ್ಕೆ ದೂಡಿವೆ. ವೇದವತಿಯ ಪೂರ್ವಜರಲ್ಲೊಬ್ಬರು ಹಿಂದೆ ಅಹಂಕಾರದಿಂದ ಒಂದು ಶುಕ್ರವಾರ ಸಾಯಂಕಾಲ ತಮ್ಮ ಮನೆಗೆ ಬಂದ ಒಬ್ಬ ಮುದುಕಿ ಅತ್ಯಂತ ಬಡ ಜೀವಿಯನ್ನ ಚೀಮಾರಿ ಹಾಕಿ ಹೊರಗೆ ಹಾಕಿದ್ದರಂತೆ. ಆದರೆ ಆ ಮುದುಕಿ ಸಾಕ್ಷಾತ್ ದರಿದ್ರ ದೇವತೆಯಾದ ಅಲಕ್ಷ್ಮಿ ಎಂಬುದನ್ನು ಅವರು ಗುರುತಿಸಿರಲಿಲ್ಲ. ಅಂದು ಮಾಡಿದ ಆ ಮಹಾ ಅಪರಾಧದ ಹಿನ್ನೆಲೆಯಲ್ಲಿ ಆ ವಂಶಕ್ಕೆ ದಾರಿದ್ರ್ಯದ ಶಾಪ ತಟ್ಟಿತು. ಅಂದಿನಿಂದ ಆ ವಂಶದಲ್ಲಿ ಹುಟ್ಟಿದ ಪ್ರತಿಯೊಬ್ಬರೂ ಎಷ್ಟು ಕಷ್ಟಪಟ್ಟರೂ ಪ್ರತಿಫಲ ಸಿಗುತ್ತಿರಲಿಲ್ಲ.
ಐಶ್ವರ್ಯ ಅವರ ಹೊಸ್ತಿಲು ತುಳಿಯಲು ಹೆದರುತ್ತಿತ್ತು. ಆದರೆ ಸಿದ್ಧ ಪುರುಷರು ಹೇಳಿದರು, ಇವತ್ತು ನೀನು ಮಾಡಲಿರುವ ಈ ವಿಶೇಷ ದೀಪಾರಾಧನೆ ನಿನ್ನ ವಂಶದ ಸಕಲ ಪಾಪಗಳನ್ನು ಸುಟ್ಟು ಭಸ್ಮ ಮಾಡುತ್ತದೆ. ಬನ್ನಿ, ಆ ದೀಪವನ್ನು ಹಚ್ಚುವ ವಿಧಾನವನ್ನು ಈಗ ಪ್ರತಿಯೊಬ್ಬರೂ ಜಾಗರೂಕರಾಗಿ ಕೇಳಿ. ಒಂದು ಮನೆಯ ಶುದ್ಧತೆ. ನೀವು ಈ ದೀಪವನ್ನು ಹಚ್ಚುವ ಮುನ್ನ ನಿಮ್ಮ ಮನೆಯನ್ನು ಅತ್ಯಂತ ಸ್ವಚ್ಛವಾಗಿಟ್ಟುಕೊಳ್ಳಬೇಕು. ಮಹಾಲಕ್ಷ್ಮಿ ದೇವಿಗೆ ಸ್ವಚ್ಛತೆ ಎಂದರೆ ಪಂಚಪ್ರಾಣ. ಎಲ್ಲಿ ಗಲೀಜು, ಕತ್ತಲೆ, ಅಸೂಯೆ ಇರುತ್ತದೆಯೋ ಅಲ್ಲಿ ದಾರಿದ್ರ್ಯ ಲಕ್ಷ್ಮಿ ವಾಸಿಸುತ್ತಾಳೆ. ಎಲ್ಲಿ ಸ್ವಚ್ಛತೆ, ಬೆಳಕು ಮತ್ತು ಪ್ರೀತಿ ಇರುತ್ತದೆಯೋ ಅಲ್ಲಿ ಮಹಾಲಕ್ಷ್ಮಿ ನೆಲೆಸುತ್ತಾಳೆ. ಆದ್ದರಿಂದ ಶುಕ್ರವಾರ ಬೆಳಿಗ್ಗೆಯೇ ಎದ್ದು ಮನೆಯನ್ನು ಶುದ್ಧೀಕರಿಸಿ, ಹೊಸಲಿಗೆ ಅರಿಶಿನ ಕುಂಕುಮ ಇಟ್ಟು ಅಲಂಕರಿಸಿ, 2 ಪ್ರದೋಷ ಕಾಲದ ಸಮಯ, ಸಾಯಂಕಾಲ ಪ್ರದೋಷ ಕಾಲ ಬಂದಾಗ ಅಂದರೆ ಸೂರ್ಯ ಅಸ್ತಮಿಸಿ ನಕ್ಷತ್ರಗಳು ಇನ್ನು ಆಕಾಶದಲ್ಲಿ ಕಾಣಿಸಿದ ಆ ಮಧ್ಯದ ಸಂಧ್ಯಾ ಸಮಯದಲ್ಲಿ ನೀವೊಂದು ಹೊಸ ಮಣ್ಣಿನ ಹಣತೆಯನ್ನು ತೆಗೆದುಕೊಳ್ಳಿ. ಆ ಹಣತೆಯಲ್ಲಿ ಎಲ್ಲೂ ಸಣ್ಣ ಬಿರುಕು ಕೂಡ ಇರಬಾರದು. ಭಿನ್ನವಾದ ಅಥವಾ ಒಡೆದ ವಸ್ತುಗಳಲ್ಲಿ ದೈವಿಕ ಶಕ್ತಿ ನಿಲ್ಲುವುದಿಲ್ಲ. 3 ಹಣತೆಯ ಸಿದ್ಧತೆ. ಆ ಮಣ್ಣಿನ ಹಣತೆಯನ್ನು ಶುದ್ಧವಾದ ನೀರಿನಿಂದ ತೊಳೆದು ಅದಕ್ಕೆ ಗಂಧ ಮತ್ತು ಕುಂಕುಮದ ಬೊಟ್ಟುಗಳನ್ನು ಇಡಿ. ತುಪ್ಪದ ಬಳಕೆ. ಆಮೇಲೆ ಆ ಹಣತೆಗೆ ಹಾಕುವ ಎಣ್ಣೆಯ ಬಗ್ಗೆ ತುಂಬ ಜಾಗರೂಕರಾಗಿರಬೇಕು. ಸಾಮಾನ್ಯವಾಗಿ ನಾವು ಬಳಸುವ ಎಣ್ಣೆಯನ್ನು ಬಳಸದೆ ಕೇವಲ ಶುದ್ಧವಾದ ಹಸುವಿನ ತುಪ್ಪವನ್ನು ಮಾತ್ರ ಬಳಸಿ. ಹಸುವಿನ ತುಪ್ಪ ಸಾಕ್ಷಾತ್ ಪರಮಶಿವನಿಗೆ ಹಾಗೂ ಮಹಾಲಕ್ಷ್ಮಿಗೆ ಅತ್ಯಂತ ಪ್ರಿಯವಾದದ್ದು. ದ್ರವ್ಯಗಳು. ಈ ತುಪ್ಪದ ಜೊತೆಗೆ ನಿಮ್ಮ ಅದೃಷ್ಟದ ಬಾಗಿಲನ್ನು ತೆರೆಯುವ ಆ ತಾಳದ ಕೈಯನ್ನು ಹಾಕಬೇಕು. ಆ ವಿಶೇಷ ವಸ್ತುಗಳು ಬೇರೇನೂ ಅಲ್ಲ, ಒಂದು ಸಣ್ಣ ತುಂಡು ಪಚ್ಚಕರ್ಪೂರ ಮತ್ತು 2 ಏಲಕ್ಕಿ ಕಾಯಿ. ಪಚ್ಚಕರ್ಪೂರಕ್ಕೆ ಮಹಾಲಕ್ಷ್ಮಿಯನ್ನು ಆಕರ್ಷಿಸುವ ಅದ್ಭುತ ಶಕ್ತಿ ಇದೆ. ಇನ್ನು ಏಲಕ್ಕಿ ಐಶ್ವರ್ಯದ ಸಂಕೇತ. ಇವೆರಡನ್ನು ಆ ತುಪ್ಪದೊಳಗೆ ಹಾಕಿ ಬತ್ತಿಯ ರಹಸ್ಯ. ಆಮೇಲೆ 2 ಬತ್ತಿಗಳನ್ನು ಒಟ್ಟಿಗೆ ಸೇರಿಸಿ ಒಂದೇ ಬತ್ತಿಯನ್ನಾಗಿ ಮಾಡಿ ದೀಪವನ್ನು ಬೆಳಗಿಸಿ. 2 ಬತ್ತಿಗಳನ್ನು ಸೇರಿಸುವುದು ಅಂದರೆ ಅದು ಶಿವಶಕ್ತಿಯರ ಐಕ್ಯ ರೂಪ. ದಿಕ್ಕಿನ ಮಹತ್ವ. ಆ ದೀಪದ ಜ್ಯೋತಿಯು ಉತ್ತರ ದಿಕ್ಕಿಗೆ ಮುಖ ಮಾಡಿರುವಂತೆ ನೋಡಿಕೊಳ್ಳಿ. ಯಾಕಂದರೆ ಉತ್ತರ ದಿಕ್ಕು ಧನಾಧಿಪತಿಯಾದ ಕುಬೇರನ ಸ್ಥಾನ. ನೀವು ಈ ದೀಪವನ್ನು ಹಚ್ಚುವಾಗ ಕೇವಲ ಒಂದು ಆಚರಣೆಯಾಗಿ ಮಾಡಬೇಡಿ. ನಿಮ್ಮ ಮನಸ್ಸಿನಲ್ಲಿರುವ ಕೋರಿಕೆಯನ್ನು, ನಿಮ್ಮ ದಾರಿದ್ರ್ಯವನ್ನು ತೊಲಗಿಸುವಂತೆ ಆ ಜಗನ್ಮಾತೆಯಲ್ಲಿ ಅತ್ಯಂತ ಭಕ್ತಿಯಿಂದ ಬೇಡಿಕೊಳ್ಳಿ. ಓಂ ಮಹಾಲಕ್ಷ್ಮಿ ಲೋಕಮಾತೆ, ಈ ದೀಪದ ಬೆಳಕಿನಲ್ಲಿ ನನ್ನ ಮನೆಯ ಕತ್ತಲೆಯನ್ನು, ನನ್ನ ವಂಶದ ದಾರಿದ್ರ್ಯವನ್ನು ಸುಟ್ಟು ಹಾಕು. ತಾಯಿ, ನಿನ್ನ ಕರುಣಾ ಕಟಾಕ್ಷವನ್ನು ನಮ್ಮ ಮೇಲೆ ಬೀರಮ್ಮ ಎಂದು ಮನಸ್ಫೂರ್ತಿಯಾಗಿ ಪ್ರಾರ್ಥಿಸಿ. ಆ ಸಮಯದಲ್ಲಿ ನಿಮ್ಮ ಕಣ್ಣಿನಿಂದ ಬರುವ ಆ ಒಂದು ಭಕ್ತಿಯ ಕಣ್ಣೀರಿನ ಹನಿ ಆ ತಾಯಿಯ ಪಾದಗಳನ್ನು ಮುಟ್ಟಬೇಕು. ಭಗವಂತ ನಿಮ್ಮ ಹತ್ತಿರವಿರುವ ಸಂಪತ್ತನ್ನು ನೋಡುವುದಿಲ್ಲ, ನಿಮ್ಮಲ್ಲಿರುವ ನಿಷ್ಕಲ್ಮಶ ಭಕ್ತಿಯನ್ನು ಮಾತ್ರ ನೋಡುತ್ತಾನೆ. ವೇದವತಿ ಈ ದೀಪವನ್ನು ಬೆಳಗಿಸಿದ ತಕ್ಷಣ ಅವಳ ವಂಶದ 7 ತಲೆಮಾರಿನ ಪಿತೃದೇವತೆಗಳು ನರಕದ ಯಾತನೆಗಳಿಂದ ಮುಕ್ತಿ ಪಡೆದು ಆಕೆಯನ್ನು ಮನಸಾರೆ ಆಶೀರ್ವದಿಸಿದರು. ಶಾಸ್ತ್ರಗಳ ಪ್ರಕಾರ ಪಿತೃದೇವತೆಗಳು ತೃಪ್ತರಾಗಿ ಶಾಂತಿ ಹೊಂದಿದ್ರೆ ಮಾತ್ರ ಆ ವಂಶದಲ್ಲಿ ಸಂಪತ್ತು, ಸಂತಾನ ಮತ್ತು ನೆಮ್ಮದಿ ವೃದ್ಧಿಯಾಗುತ್ತದೆ. ಪಿತೃದೋಷವಿದ್ದರೆ ಎಷ್ಟೇ ಸಂಪಾದಿಸಿದರೂ ಹಣ ಕೈಯಲ್ಲಿ ನಿಲ್ಲುವುದಿಲ್ಲ. ನೀವು ಹಚ್ಚುವ ಈ ದೀಪದ ಕಾರಣದಿಂದ ನಿಮ್ಮ ಮನೆಯೊಳಗಿನ ಗಾಳಿ ಕೂಡ ಅಮೃತವಂತಾಗುತ್ತದೆ. ಹಸುವಿನ ತುಪ್ಪ ಕರಗುವಾಗ ಅದರಿಂದ ಬರುವ ದಿವ್ಯ ವಾಯು ಮನೆಯಲ್ಲಿರುವ ನೆಗೆಟಿವ್ ಎನರ್ಜಿಯನ್ನು, ರೋಗಕಾರಕ ಕ್ರಿಮಿಗಳನ್ನು ನಾಶಪಡಿಸುತ್ತದೆ. ನಮ್ಮ ಕಣ್ಣಿಗೆ ಕಾಣಿಸದ ಎಷ್ಟೋ ನೆಗೆಟಿವ್ ತರಂಗಗಳು ಆ ಜ್ಯೋತಿಷ್ಯದ ಶಾಖಕ್ಕೆ ಭಸ್ಮವಾಗಿ ಹೋಗುತ್ತವೆ. ನೀವು ಗಮನಿಸಿದರೆ ಆ ದೀಪದಲ್ಲಿನ ನಾವು ಹಾಕಿದ 2 ಬತ್ತಿಗಳು ನಮ್ಮ ಶರೀರದಲ್ಲಿರುವ ನಾಡಿಗಳ ಸಂಕೇತ. ಆ 2 ಬತ್ತಿಗಳನ್ನು ಒಟ್ಟಿಗೆ ಸೇರಿಸಿ ಬೆಳಗಿಸುವುದರಿಂದ ನಮ್ಮೊಳಗಿನ ಸುಷಮ ನಾಡಿ ಉತ್ತೇಜಿತಗೊಂಡು ಅಪಾರವಾದ ಬುದ್ಧಿಶಕ್ತಿ ಹಾಗೂ ಆರೋಗ್ಯ ಲಭಿಸುತ್ತದೆ. ದೀಪ ಹಚ್ಚಿದ ನಂತರ ಆ ಜ್ಯೋತಿಯನ್ನು ಕನಿಷ್ಠ 10 ನಿಮಿಷಗಳ ಕಾಲ ಏಕಾಗ್ರತೆಯಿಂದ ನೋಡಿ. ಇದರಿಂದ ನಿಮ್ಮ ಮನಸ್ಸಿನಲ್ಲಿರುವ ಸಕಲ ಭಯಗಳು ದೂರವಾಗುತ್ತವೆ. 7 ತಲೆಮಾರಿನ ದಾರಿದ್ರ್ಯ ತೊಲಗಬೇಕಾದರೆ ನೀವು ಕೇವಲ ಒಂದು ಶುಕ್ರವಾರ ಹಚ್ಚಿದರೆ ಸಾಲದು. ಕನಿಷ್ಠ 11 ಶುಕ್ರವಾರಗಳು ಅತ್ಯಂತ ನಿಷ್ಠೆಯಿಂದ ಈ ದೀಪಾರಾಧನೆಯನ್ನು ಮಾಡಬೇಕು. 11 ಎಂಬುದು ಪರಿಪೂರ್ಣತೆಯ ಸಂಕೇತ. ಪ್ರತಿ ಶುಕ್ರವಾರ ನಿಮ್ಮ ಭಕ್ತಿ ಇನ್ನಷ್ಟು ಬಲಗೊಳ್ಳಬೇಕು. ಹಾಗೆಯೇ ಈ ದೀಪವನ್ನು ಹಚ್ಚುವಾಗ ಮನೆಯ ವಾತಾವರಣ ಪ್ರಶಾಂತವಾಗಿರಬೇಕು. ಜಗಳವಾಡುವುದು, ಅಶುಭ ಅಥವಾ ಕೆಟ್ಟ ಮಾತುಗಳನ್ನಾಡುವುದು ಮಾಡಬಾರದು. ದೀಪ ಉರಿದು ಶಾಂತವಾದ ನಂತರ ಆ ಹಣತೆ ಮತ್ತು ಭಕ್ತಿಯನ್ನು ಹೇಗೆ ಗೌರವಿಸಬೇಕು ಎಂಬುದನ್ನು ಕೂಡ ತಿಳಿದುಕೊಳ್ಳಬೇಕು. ತುಂಬ ಜನ ಮಾಡುವ ತಪ್ಪೇನೆಂದರೆ ಆ ಬತ್ತಿಗಳನ್ನು ಕಸದ ಬುಟ್ಟಿಗೆ ಎಸೆಯುತ್ತಾರೆ. ಇದು ಮಹಾಪಾಪ. ಆ ಬತ್ತಿಯಲ್ಲಿ ನಿಮ್ಮ ಮನೆಯ ದಾರಿದ್ರ್ಯವನ್ನು ಹೀರಿಕೊಂಡ ಶಕ್ತಿ ಇರುತ್ತದೆ. ಆದ್ದರಿಂದ ಆ ಉಳಿದ ಬತ್ತಿಯನ್ನು ಯಾವುದಾದರೂ ಪವಿತ್ರವಾದ ಗಿಡದ ಬುಡದಲ್ಲಿ
ಅಥವಾ ಹರಿಯುವ ನೀರಿನಲ್ಲಿ ಬಿಡಬೇಕು. ಯಾವುದೇ ಕಾರಣಕ್ಕೂ ಆ ಬತ್ತಿಯ ಮೇಲೆ ಯಾರ ಪಾದವೂ ಬೀಳಬಾರದು. ಈ ಪದ್ಧತಿಯನ್ನು ಪಾಲಿಸುವುದರಿಂದ ನಿಮ್ಮ ಸಾಲದ ಬಾಧೆಗಳು ನಿವಾರಣೆಯಾಗುವುದು ಮಾತ್ರವಲ್ಲ, ನಿಮ್ಮ ವಂಶದಲ್ಲಿ ಮುಂದೆ ಹುಟ್ಟುವ ಮಕ್ಕಳು ಕೂಡ ತೇಜಸ್ವಿಗಳಾಗಿ ಜ್ಞಾನಿಗಳಾಗಿ ಬೆಳೆಯುತ್ತಾರೆ. ಈ ದೀಪಾರಾಧನೆಯಿಂದ ವೀಕ್ಷಕರಿಗೆ ಯಾವುದೇ ರೀತಿಯ ತೊಂದರೆ ಅಥವಾ ದೋಷಗಳು ಬರುವುದಿಲ್ಲ. ಇದು ಸಾಕ್ಷಾತ್ ಸಾತ್ವಿಕ ಪೂಜಾ ವಿಧಾನ. ಆದರೆ ಒಂದು ವಿಷಯ ನೆನಪಿಟ್ಟುಕೊಳ್ಳಿ, ದೀಪ ಹಚ್ಚುವ ಕೈಗಳಿಗೆ ದಾನ ಮಾಡುವ ಗುಣವೂ ಇರಬೇಕು. ಯಾರು ದೀಪವನ್ನು ಹಚ್ಚಿ ಹಸುವಿನಿಂದ ಬಂದವರನ್ನು ನಿರ್ಲಕ್ಷಿಸುತ್ತಾರೋ ಅವರ ಮನೆಯಲ್ಲಿ ಲಕ್ಷ್ಮಿ ಸ್ಥಿರವಾಗಿ ನಿಲ್ಲುವುದಿಲ್ಲ. ಆದ್ದರಿಂದ ನಿಮ್ಮ ಕೈಲಾದಷ್ಟು ಅನ್ನದಾನ ಮಾಡಿ. ಸಂಪತ್ತು ಎಂಬುದು ಹಂಚಿಕೊಂಡರೆ ಹೆಚ್ಚುತ್ತದೆ, ಬಚ್ಚಿಟ್ಟರೆ ಕರಗುತ್ತದೆ. ಈ ರಹಸ್ಯ ತಿಳಿದವರು ಎಂದಿಗೂ ದಾರಿದ್ರ್ಯಕ್ಕೆ ಒಳಗಾಗುವುದಿಲ್ಲ. ನಂಬಿಕೆಯೇ ದೇವರು, ಸಂಕಲ್ಪವೇ ಶಕ್ತಿ. ಈ ಶುಕ್ರವಾರ ಸಾಯಂಕಾಲದಿಂದಲೇ ನೀವು ಕೂಡ ನಿಮ್ಮ ಮನೆಯಲ್ಲಿ ಈ ದಿವ್ಯ ದೀಪವನ್ನು ಬೆಳಗಿಸಿ ನಿಮ್ಮ ಜೀವನದಲ್ಲಿ ಬರುವ ಪವಾಡ ಸದೃಶ ಬದಲಾವಣೆಗಳನ್ನು ನೀವೇ ಗಮನಿಸುತ್ತೀರಿ. ಆ ಮಹಾಲಕ್ಷ್ಮಿ ಅಮ್ಮನವರು ತನ್ನ ಕರುಣಾ ಕಟಾಕ್ಷವನ್ನು ನಿಮ್ಮ ಮೇಲೆ ಸದಾ ಸುರಿಯಲಿ. ನಿಮ್ಮ 7 ತಲೆಮಾರಿನ ದಾರಿದ್ರ್ಯ ತೊಲಗಿ ಸುಖ ಶಾಂತಿ ಐಶ್ವರ್ಯದಿಂದ ಬಾಳಿ ಎಂದು ಮನಸ್ಪೂರ್ವಕವಾಗಿ ಪ್ರಾರ್ಥಿಸುತ್ತೇನೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಧನ್ಯವಾದಗಳು.